ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ವಿಷಯ ಕನ್ನಡ ಪ್ರಥಮ ಭಾಷೆ 10ನೇ ತರಗತಿ ಪೂರಕ ಪಾಠ 3 ಭಗತ್ ಸಿಂಗ್ ಇವರ ಕುರಿತಾದ ಬಹುಮುಖ್ಯವಾದ ಬಹುಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಜಲಿಯನ್ ವಾಲಾಬಾಗ್ ಇರುವುದು ಎಲ್ಲಿ? ಆಯ್ಕೆಗಳು ಬೆಂಗಳೂರು, ಅಮೃತಸರ, ದೆಹಲಿ, ಕರ್ನಾಟಕ. ನಾನು ಈಗಾಗಲೇ ಉತ್ತರಗಳನ್ನು ಗುರುತಿಸಿದ್ದೀನಿ. ಇಲ್ಲಿ ಸರಿಯಾದ ಉತ್ತರ ಅಮೃತಸರ. ಪ್ರಶ್ನೆ 2, ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅಲೆಯುತ್ತಿದ್ದ ಬಾಲಕ ಯಾರು? ಆಯ್ಕೆಗಳು ಸ್ವಾಮಿ ವಿವೇಕಾನಂದ, ಬಟುಕೇಶ್ವರ ದತ್ತ, ಭಗತ್ ಸಿಂಗ್, ಸುಖದೇವ್. ಸರಿಯಾದ ಉತ್ತರ ಭಗತ್ ಸಿಂಗ್. ಪ್ರಶ್ನೆ 3, ವಾಲಾಬಾಗ್ನಲ್ಲಿ ಮೂಕನಂತೆ ಅಲೆಯುತ್ತಿದ್ದ ಭಗತ್ ಸಿಂಗರ ವಯಸ್ಸು ಎಷ್ಟು? ಆಯ್ಕೆಗಳು 20, 12, 18, 30. ಅವರಿಗೆ 12 ವರ್ಷ ವಯಸ್ಸಾಗಿತ್ತು. ಪ್ರಶ್ನೆ 4, ಶಾಲೆಗೆ ಹೋಗಬೇಕಾದ ಬಾಲಕ ಭಗತ್ ಸಿಂಗ್ ಅಮೃತಸರಕ್ಕೆ ಬಂದಿಳಿಯಲು ಕಾರಣ? ಆಯ್ಕೆಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡ ಹುತಾತ್ಮರಿಗೆ ನಮನ ಸಲ್ಲಿಸಲು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು, ಶಾಲೆಗೆ ಹೋಗಲು ಇಷ್ಟವಿಲ್ಲದೆ, ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಅ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಹುತಾತ್ಮರಿಗೆ ನಮನ ಸಲ್ಲಿಸೋದಕ್ಕೋಸ್ಕರ ಅವರು ಅಮೃತಸರಕ್ಕೆ ಹೋಗಿರ್ತಾರೆ. ಪ್ರಶ್ನೆ 5, ಬಾಲಕ ಭಗತ್ ಸಿಂಗ್ ತನ್ನ ಹಳ್ಳಿಯಿಂದ ಯಾವುದರಲ್ಲಿ ಅಮೃತಸರಕ್ಕೆ ಬಂದಿಳಿದನು? ಆಯ್ಕೆಗಳು ವಿಮಾನದಲ್ಲಿ, ಸೈಕಲ್ನಲ್ಲಿ, ರೈಲಿನಲ್ಲಿ, ಬಸ್ಸಿನಲ್ಲಿ. ಇಲ್ಲಿ ಬಾಲಕ ಭಗತ್ ಸಿಂಗ್ ಅವರು ರೈಲಿನಲ್ಲಿ ಅಮೃತಸರಕ್ಕೆ ಬಂದು ಇಳಿತಾರೆ. ಪ್ರಶ್ನೆ 6, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಲ್ಲಿ ಹಣೆಗೆ ಏನನ್ನು ಇಟ್ಟುಕೊಂಡನು? ಆಯ್ಕೆಗಳು ವಿಭೂತಿ, ಅರಿಶಿಣ, ಕುಂಕುಮ, ಮಣ್ಣು. ಭಗತ್ ಸಿಂಗ್ ಅವರು ತಮ್ಮ ಹಣೆಗೆ ಮಣ್ಣನ್ನು ಇಟ್ಕೊಳ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ 7, ಬಾಲಕ ಭಗತ್ ಸಿಂಗನಿಗೆ ಊಟಕ್ಕೆ ಎಬ್ಬಿಸಿದವರು ಯಾರು? ಆಯ್ಕೆಗಳು ಅವರ ಅಪ್ಪ, ಅವರ ಅಮ್ಮ, ಸಹೋದರ, ಸಹೋದರಿ. ಇಲ್ಲಿ ಭಗತ್ ಸಿಂಗ್ ಅವರ ಸಹೋದರಿ ಅವರನ್ನ ಊಟಕ್ಕೆ ಎಬ್ಬಿಸ್ತಾರೆ. ಭಗತ್ ಸಿಂಗನಿಗೆ ಇಷ್ಟವಾದ ಹಣ್ಣು ಯಾವುದು? ಆಯ್ಕೆಗಳು ಸೇಬು ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ದಾಳಿಂಬೆ ಹಣ್ಣು. ಇಲ್ಲಿ ಸರಿಯಾದ ಉತ್ತರ ಮಾವಿನ ಹಣ್ಣು ಭಗತ್ ಸಿಂಗ್ ಅವರಿಗೆ ತುಂಬಾ ಇಷ್ಟವಾಗಿರುತ್ತೆ. ಪ್ರಶ್ನೆ 9, ಬಾಲಕ ಭಗತ್ ಸಿಂಗ್ ತನ್ನ ಸಹೋದರಿಗೆ ತೋರಿಸಿದ ಮಣ್ಣು ಹೇಗಿತ್ತು? ಆಯ್ಕೆಗಳು ಹಾಲಿನಲ್ಲಿ ಕಲಸಿದಂತಿತ್ತು, ನೀರಿನಲ್ಲಿ ಕಲಸಿದಂತಿತ್ತು, ಎಣ್ಣೆಯಲ್ಲಿ ಕಲಸಿದಂತಿತ್ತು, ರಕ್ತದಲ್ಲಿ ಕಲಸಿದಂತಿತ್ತು. ಇಲ್ಲಿ ಸರಿಯಾದ ಉತ್ತರ ಅವ್ರ ಸಹೋದರಿಗೆ ತೋರಿಸಿರ್ತಕ್ಕಂಥ ಮಣ್ಣು ರಕ್ತದಲ್ಲಿ ಕಲಸಿದಂತಿತ್ತು. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಆಯ್ಕೆಗಳು ಪ್ರೀತಿಯ ಪ್ರತೀಕ, ತ್ಯಾಗದ ಪ್ರತೀಕ, ದ್ವೇಷದ ಪ್ರತೀಕ, ಅಸೂಹೆಯ ಪ್ರತೀಕ. ಇಲ್ಲಿ ಮಣ್ಣು ತ್ಯಾಗದ ಪ್ರತೀಕ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಆಯ್ಕೆಗಳು ಏಪ್ರಿಲ್ 13, 1913, ಮೇ 21, 1987, ಜೂನ್ 1, 1990, ಆಗಸ್ಟ್ 15, 1947. ಇಲ್ಲಿ ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13, 1919ರಲ್ಲಿ ನಡೆಯುತ್ತೆ. ನಂತರ ಜಲಿಯನ್ ವಾಲಾಬಾಗ್ನಲ್ಲಿ ಎಷ್ಟು ಜನರು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾಗಿದ್ದರು? ಆಯ್ಕೆಗಳು 5,000 ಜನರು, 2,000 ಜನರು, 8,000 ಜನರು, 10,000 ಜನರು. ಈ ಒಂದು ಹತ್ಯಾಕಾಂಡದಲ್ಲಿ ಒಟ್ಟು 2,000 ಜನರು ಆಹುತಿಯಾಗಿದ್ದರು. ಪ್ರಶ್ನೆ 13, ಜಲಿಯನ್ ವಾಲಾಬಾಗ್ ಪ್ರದೇಶ ಯಾವುದರಿಂದ ಪಾವನವಾಗಿದೆ? ಆಯ್ಕೆಗಳು ತ್ಯಾಗ ಬಲಿದಾನಗಳಿಂದ, ಸ್ವತಂತ್ರ ಹೋರಾಟದಿಂದ, ಮುಗ್ಧ ಹಿಂದೂ, ಸಿಖ್, ಮುಸಲ್ಮಾನರ ಸಮ್ಮಿಳಿತದ ರಕ್ತದಿಂದ, ಮೇಲಿನ ಎಲ್ಲವೂ. ಇಲ್ಲಿ ಜಲಿಯನ್ ವಾಲಾಬಾಗ್ ಪ್ರದೇಶ ಮುಗ್ಧ ಹಿಂದೂ, ಸಿಖ್, ಮುಸಲ್ಮಾನರ ಸಮ್ಮಿಳಿತದಿಂದ ಪಾವನವಾಗಿದೆ. ಪ್ರಶ್ನೆ 14, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಬ್ರಿಟಿಷ್ ಅಧಿಕಾರಿ ಯಾರು? ಆಯ್ಕೆಗಳು ಹೆನ್ರಿ ಹ್ಯಾವ್ಲಾಕ್, ಹೆಬಲಕ್ ಸಾಬ್, ಕಾರಾ ಸಾಹೇಬ್, ಜನರಲ್ ಡಯರ್. ಜನರಲ್ ಡಯರ್ ಎನ್ನುವವರು ಜಲಿಯನ್ ವಾಲಾಬಾಗ್ ಎನ್ನುವ ಒಂದು ಹತ್ಯಾಕಾಂಡಕ್ಕೆ ಕಾರಣರಾಗ್ತಾರೆ. ನೆಕ್ಸ್ಟ್ ಪ್ರಶ್ನೆ 15, ಭಗತ್ ಸಿಂಗನ ಸಹಚರರು ಡ್ಯಾಶ್. ಆಯ್ಕೆಗಳು ಸುಖದೇವ್, ರಾಜ್ಗುರು, ಬಟುಕೇಶ್ವರ, ಮೇಲಿನ ಎಲ್ಲರೂ. ಇಲ್ಲಿ ಸುಖದೇವು, ರಾಜ್ಗುರು, ಬಟುಕೇಶ್ವರ ಇವರೆಲ್ಲರೂ ಭಗತ್ ಸಿಂಗ್ ಅವರ ಸಹಚರರು. ಮುಂದೆ ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಭಗತ್ ಸಿಂಗ್ ಹೇಗೆ ಕಾಪಾಡಿಕೊಂಡು ಬಂದಿದ್ದನು? ಆಯ್ಕೆಗಳು ಬಂಗಾರದಂತೆ, ಬೆಳ್ಳಿಯಂತೆ, ನಿಧಿಯಂತೆ, ಮೇಲಿನ ಎಲ್ಲವೂ. ಅವರು ಆ ಮಣ್ಣನ್ನು ಒಂದು ನಿಧಿಯಂತೆ ಕಾಪಾಡಿಕೊಂಡು ಬರ್ತಾರೆ. ನಂತರ ಭಗತ್ ಸಿಂಗ್ ಯಾರ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ? ಆಯ್ಕೆಗಳು ಮಂದಗಾಮಿಗಳ ಸಹಾಯದಿಂದ, ತೀವ್ರಗಾಮಿಗಳ ಸಹಾಯದಿಂದ, ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ, ಮೇಲಿನ ಎಲ್ಲರ ಸಹಾಯದಿಂದ.
ಇಲ್ಲಿ ಭಗತ್ ಸಿಂಗ್ ಅವರು ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ತಮ್ಮ ಸೇಡನ್ನು ತೀರಿಸಿಕೊಳ್ತಾರೆ. ನೆಕ್ಸ್ಟು ಭಗತ್ ಸಿಂಗ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಂಡಿದ್ದರ ಫಲವಾಗಿ ಡ್ಯಾಶ್ ಮರಣದಂಡನೆಗೆ ಈಡಾದರು, ಪರಮವೀರ ಚಕ್ರ ಪಡೆದರು. ಅ ಮತ್ತು ಆ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ, ಇವರು ಮರಣದಂಡನೆಗೆ ಈಡಾಗ್ತಾರೆ. ಪ್ರಶ್ನೆ 19. ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಎಷ್ಟು ಸುತ್ತು ಗುಂಡುಗಳನ್ನು ಹಾರಿಸಲು ಕರೆ ಕೊಟ್ಟನು? ಆಯ್ಕೆಗಳು 1947, 1650, 1857, 1950. ಇಲ್ಲಿ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ 1650 ಸುತ್ತುಗುಂಡುಗಳನ್ನು ಹಾರಿಸುವುದಕ್ಕೆ ಕರೆ ಕೊಡ್ತಾರೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಡಾಕ್ಟರ್ ಜಿ ರಾಮಕೃಷ್ಣ ಅವರು ಯಾವಾಗ ಜನಿಸಿದರು? ಆಯ್ಕೆಗಳು 1939, 1857, 1650, 1863. ಸರಿಯಾದ ಉತ್ತರ 1939ರಲ್ಲಿ ಜನಿಸ್ತಾರೆ. ಇವಿಷ್ಟು ಪಠ್ಯಪೂರಕ ಅಧ್ಯಯನವಾದ ಭಗತ್ ಸಿಂಗ್ ಅವರ ಕುರಿತಾದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ, ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ಸು ಕೂಡ ಮಾಡಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಿಮಗೆ ನೀಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀನೂರ್ಕರ್.